बोलो भारत माता की जय ಶ್ರೀರಾಮ್. ಇವತ್ತಿನ ನಮ್ಮ ನೆಚ್ಚಿನ ನಾಯಕರಾದಂಥ ಭಗವಂತ ಖೂಬಾ ಅವರ ನಾಮಪತ್ರಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾಜಿ ಸಚಿವರಂತ ಬಂಡೆಪ್ಪಣ್ಣವರೇ, ನಮ್ಮ ಜಿಲ್ಲಾಧ್ಯಕ್ಷರಂತ ಸೋಮನಾಥ್ ಪಾಟೀಲ್ ಅವರೇ, ಶಾಸಕರಾದಂಥ ಶೈಲೇಂದ್ರ ಬೆಲ್ದಾಳೆ ಅವರೇ, ಶರಣು ಸಲ್ಗರ್ಜಿ ಅವರೇ, ಸುಭಾಷ್ ಗುತ್ತೇದಾರ್ಜಿ ಅವರೇ, ಅವಿನಾಶ್ ಜಾಧವ್ ಅವರೇ, ಮಲ್ಲಿಕಾರ್ಜುನ್ ಖೂಬಾ ಅವರೇ, ಮಹೇಶ್ ಪಾಟೀಲ್ ಸೋಲ್ಪುರ್ ಅವರೇ, ಶಿವನಂದ್ ಮಂಡಳ್ಕರ್ಜಿ ಅವರೇ, ಹಿರಿಯರಾದಂಥ ಉಮ್ಮಕಾಂತ್ ಭೋಜಿ ಅವರೇ, ಸೂರ್ಯಕಾಂತ್ ಭೋಜಿ ಅವರೇ, ಈಶ್ವರ್ ಸಿಂಗ್ ಠಾಕೂರ್ ಅವರೇ, DK ಸಿದ್ದರಾಮ್ ಅವರೇ, ಹಾಗೂ ಆತ್ಮೀಯರಾದಂಥ ಹರ್ಷ ಗುತ್ತೇದಾರ್ ಅವರೇ, ಹಾಗೂ ಎಲ್ಲ ಹಿರಿಯರು ಆದಂಥ ಮಾರಿತರಾವ್ ಮೂಳೆ ಅವರೇ, ಹಾಗೂ ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹಾಗೂ JDSನ ಮುಖಂಡರುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷ ಹಾಗೂ JDSನ ಕಾರ್ಯಕರ್ತ ಬಂದವರೇ, ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಈ 7ನೇ ತಾರೀಕಿನ ಈ ಮಹಾ ಯುದ್ಧ ಹಾಗೆ ಈ ಒಂದು ಲೋಕಸಭೆ ಚುನಾವಣೆ ಇದೆ ಗೊತ್ತಾ. ಇವತ್ತು ತಾವೆಲ್ಲ ನೋಡಿದ ಹಾಗೆ ಇಡೀ ಭಾರತ ದೇಶದಲ್ಲಿ ಒಂದು ಬಿರುಗಾಳಿನ ಇದ್ದೇ ಇದೆ ಗೊತ್ತು. ಅದು ಏನಂತಂದ್ರೆ ಮೋದಿಯವರಿಗೆ 3ನೇ ಸಲ ಪ್ರಧಾನಮಂತ್ರಿಗಳು ಮಾಡಬೇಕಂತ. ಅದರ ಹಾಗೆ ಇವತ್ತ ಏನು ನಿನ್ನೆ ಕಾಂಗ್ರೆಸ್ದವರು ನಮ್ಮ ಹುಮ್ನಾಬಾದ್ನಲ್ಲಿ ಮಾತಾಡಿದಾಗ ಹೇಳ್ತಾ ಇದ್ರು, ಹುಮ್ನಾಬಾದ್ನಲ್ಲಿ ಅವ್ಯವಸ್ಥೆ ಆಗ್ತಾ ಇದೆ, ಹಾಗಾಗ್ತಾ ಇದೆ ಅಂತ ಅಲ್ಲಿನ ಕೆಲವು ಮುಖಂಡರುಗಳು ಮಾತಾಡ್ದೇವ್ರು. ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಮ್ಮ ಹುಮ್ನಾಬಾದಕ್ಕೆ ಯಾವಾಗಾರ ಸ್ವಾತಂತ್ರ್ಯ ಸಿಕ್ಕ್ಯದಂತಂದ್ರೆ ಈ ವಿಧಾನಸಭೆ 2023 ವಿಧಾನಸಭೆಯಲ್ಲಿ ಏನು ನನ್ನನ್ನು ಗೆಲ್ಸ್ಯಾರ ಅವಾಗ ಮಾತ್ರ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ನಾನು ಕೂಡ ಅವಾಗಿದ್ದೆ. ಕಾಂಗ್ರೆಸ್ದವ್ರದ್ದು ಹೆಂಗಿದೆ, ಯಾವ್ಯಾವ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ ಕಾಂಗ್ರೆಸ್ ಮುಖಂಡ ಆಗಲಿ ಒಂದು ಒಳ್ಳೆ ಪ್ಯಾಂಟ್ ಅಂಗಿ ಹಾಕೊಂಡಂದ್ರೆ ತೆಳಗಿಂದ ಹಿಡಿದು ಮ್ಯಾಕ್ ಸ್ಕ್ಯಾನಿಂಗ್ ಮಾಡ್ತಾರೆ ಇವ್ರಿಗೆ ಗೊತ್ತಾ. ಆ ಥರ ದಬ್ಬಾಳಿಕೆ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ದವ್ರು ಇದೆ. ಇದು ಗೊತ್ತಾ ಹುಮ್ನಾಬಾದ್ನಲ್ಲಿ ಏನು 2023 ಚುನಾವಣೆಯಲ್ಲಿ ನನ್ನನ್ನು ಗೆಲ್ಸಿನ ಮ್ಯಾಕ ಹುಮ್ನಾಬಾದ್ನಲ್ಲಿ ಒಳ್ಳೆಯಾದಂಥ ವಾತಾವರಣ ಇದೆ ಗೊತ್ತಾ. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಇದೆ, ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದೆ ಗೊತ್ತಾ. ಇವತ್ತು ಅನೇಕ ಕಾಂಗ್ರೆಸ್ ಮುಖಂಡಗಳೇ ಹೇಳ್ತಾರ, ನೀವೇನು ಹುಚ್ಚಾಗ್ಯಾರ ಏನಾಗ್ಯಾರ ಏನು ಗೊತ್ತಾಗ್ತಾ ಇಲ್ಲ, ಇವು ಯಾರ್ಯಾಕೆ ಬರ್ಲಿಕ್ಕ ಹುಚ್ಚನಾಯಿಂದ ಹೆಂಗೆ ಸಿರ್ತಾರ ನೋಡಿ ಭಾವ ಮಾಡಲ್ಲ, ಆ ಥರ ಆಗ್ಯದ ಗೊತ್ತವ್ರಿಗೆ. ಅದ್ರ ಹಾಗೆ ಇವತ್ತು ನಾನು ಇನ್ನೊಂದು ತಮ್ಮೆಲ್ಲರ ಮುಖಾಂತರ ಹೇಗೆ 2014-19ರಲ್ಲಿ ನಮ್ಮ ಖೂಬಾ ಸಾಹೇಬರಿಗೆ ಹೆಚ್ಚಿನ ಮತ ಕೊಟ್ಟು 2 ಸರಿ ಗೆಲ್ಸ್ಕೊಂಡು ಬಂದಿರಿ. ಅದೇ ರೀತಿ ಈ ಸಲನೂ ಕೂಡ ಈ ಸುಮಾರು 7 ಲಕ್ಷ ಅಂತರ ಮತಗಳಿಂದ ತಾವೆಲ್ಲರೂ ಗೆಲ್ಸ್ತಾರಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.